ಹಲೋ ಫ್ರೆಂಡ್ಸ್, ಎಲ್ಲರೂ ಒಂದು ಸ್ವಲ್ಪ ಜನ ಕೇಳಿದ್ರು ಅಂದರೆ ಯು ಪಿ ಎಸ್ ಸಿ ಅಪ್ಲಿಕೇಶನ್ ಯಾವ ಥರ ಹಾಕೋದು, ಏನು ಯಾವ್ಯಾವ ಸರ್ಟಿಫಿಕೇಟ್ ಕೊಡಬೇಕು, ಏನೇನು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಯಾವ ರೀತಿ ಚೇಂಜಸ್ ಮಾಡಿದೆ ಯು ಪಿ ಎಸ್ ಸಿ ಅಂತ. ಆದರೆ ಪ್ರತಿ ಸಲದಕ್ಕಿಂತ ಮತ್ತೆ ಈ ಸಲ ಏನು ಮಾಡಿದೆ, ಮತ್ತೆ ಯು ಪಿ ಎಸ್ ಸಿ ಚೇಂಜ್ ಮಾಡಿದೆ. ಏನಂದರೆ ಮೊದಲು ಒ ಟಿ ಆರ್ ಅಂತ ಇತ್ತು, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ಈಗ ಅದು ತೆಗೆದು ಮತ್ತು ಯು ಆರ್ ಎನ್ ಅಂತ ಮಾಡಿದೆ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಮಾಡಿದೆ. ಆದರೆ ಇದರಲ್ಲಿ ಏನಂದರೆ 4 ಸ್ಟೆಪ್ಸ್ ಬರ್ತವೆ. 4 ಸ್ಟೆಪ್ಸ್ ಯಾವ್ಯಾವ ಬರ್ತವೆ ಅಂತಂದರೆ, ಫಸ್ಟ್ ಏನು ಮಾಡಬೇಕು ನೀವು ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬೇಕು, ಹೌದಾ. ಆಮೇಲೆ ಅದರಲ್ಲಿ ಏನು ಕೇಳುತ್ತೆ ಕ್ರಿಯೇಟ್ ಲಾಗಿನ್ ಅಂದರೆ ನಿಮ್ಮ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಮಾಡಬೇಕು. ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಏನು ಮಾಡಬೇಕು, ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಸು, ಮದರ್ ಫಾದರ್ ಎವ್ರಿಥಿಂಗ್ ಎಲ್ಲ ಡೀಟೇಲ್ಸಲ್ಲಿ ಫಿಲಪ್ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒನ್ ಬೈ ಒನ್ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಎಕ್ಸಾಮಿನೇಷನ್ ನಿಮ್ಗೆ ಯಾವುದು ಅಪ್ಲೈ ಮಾಡಬೇಕಾಗಿದೆ, ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೋ, ಫಾರೆಸ್ಟ್ ಆಗುತ್ತೋ, ಮತ್ತು ಸಿವಿಲ್ ಸರ್ವಿಸ್ ಅಂತೂ ನಾರ್ಮಲಾಗಿ ಡಿಗ್ರಿ ಮುಗಿದವ್ರು ಎಲ್ಲರೂ ಹಾಕ್ಬೋದು. ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಏನಾಗಿದೆ ಅಂತಂದರೆ 24 ಫೆಬ್ರವರಿನೇ ಇದೆ. 4ನೇ ತಾರೀಕು ನೋಟಿಫಿಕೇಶನ್ ಆಗಿತ್ತು. ಇದು 24ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಮತ್ತು ಅದು ಎಕ್ಸ್ಟೆಂಡ್ ಮಾಡ್ಬೋದು, ಮಾಡ್ದೇ ಇರ್ಬೋದು. ಬಟ್ ನಾವು ಆದಷ್ಟು ಜಲ್ದಿನೇ ಆಗಬೇಕು, ಬೇಗನೆ ಆಗಬೇಕು. ಬಟ್ ನಾನು ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಭಾಳ ಜನ ಹೇಳಿದರು. ಅಂದರೆ ಒಂದು ಸ್ವಲ್ಪ ಜನ ಕನ್ನಡದಲ್ಲಿ ಅದು ಹೇಳಿ ಏನಾಗುತ್ತೆ, ಏನೇನು ಆಗಬೇಕು, ಹೆಂಗೆ ಆಗಬೇಕು ಅಂತ. ಮತ್ತು ಏನಾಗಿದೆ ಅಂದರೆ ಈ ಸಲ ಲೈವ್ ಫೋಟೋ ಅಂತ ಕೇಳಿದ್ದಾರೆ. ಅವಾಗ ಏನಿತ್ತು ಅಂತಂದರೆ ಫೋಟೋ ಕೆಳಗಡೆ ನೇಮು ಮತ್ತು ಡೇಟು, ಯಾವ ತಾರೀಕು ತೆಕೊಂಡಿದ್ದೀರಿ, ಯಾವ ಡೇಟಿಗೆ ತೆಕೊಂಡಿದ್ದೀರಿ ಅಂತ ಹಾಕಬೇಕಾಗಿತ್ತು. ಬಟ್ ಈಗ ಆ ಥರ ಏನಿಲ್ಲ, ನಾರ್ಮಲ್ ಆಗಿ ಒಂದು ಫೋಟೋ ಬೇಕು ಅಂದರೆ ಮ್ಯಾಕ್ಸಿಮಮ್ 75% ನಮ್ಮ ಫೇಸೇ ಕವರ್ ಆಗಿರಬೇಕು, ಇಲ್ಲಾಂದರೆ ಅದು ಫೋಟೋ ರಿಜೆಕ್ಟ್ ಆಗುತ್ತೆ. ಹಿಂದ್ಗಡೆ ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ಸುಮ್ಮನೆ ಸ್ಪೆಕ್ಟ್ ಅದು ಎಲ್ಲ ಅವಾಯ್ಡ್ ಮಾಡಿ. ಸ್ಪೆಕ್ಟು, ಗಾಗಲ್ಸು ಮತ್ತು ಕಲರ್ ಫೋಟೋ ನಾರ್ಮಲ್ ಆಗಿ ತೆಕ್ಕೊಂಡು, ಸ್ವಲ್ಪ ಯೂಶ್ವಲ್ ಆಗಿ ಆ್ಯಸ್ ಯೂಶ್ವಲ್ ಶರ್ಟ್, ಕಾಮನ್ ನಾರ್ಮಲ್ ಆಗಿ ಒಂದು ಶರ್ಟ್ ಹಾಕ್ಕೊಂಡು, ಟಿ ಶರ್ಟ್ ಏನು ಬೇಡ ತೆಕ್ಕೊಂಡು, ಮತ್ತು ಲೈವ್ ಫೋಟೋ ಒಂದು ಅಪ್ಲೋಡ್ ಮಾಡಬೇಕು. ಅದು ಮೊಬೈಲಲ್ಲಿ ಆದರೂ ಅಪ್ಲೋಡ್ ಮಾಡ್ಬೋದು, ನಿಮ್ಮ ಲ್ಯಾಪ್ಟಾಪ್ ಕ್ಯಾಮ್ರಾ ಚೆನ್ನಾಗಿದ್ರೆ ಲ್ಯಾಪ್ಟಾಪ್ ಕ್ಯಾಮ್ರಾದಲ್ಲೂ ಅಪ್ಲೋಡ್ ಮಾಡ್ಬೋದು. ಮತ್ತು ಏನಂದರೆ ಸಿಗ್ನೇಚರ್ 3 ಸಲ ಕೇಳಿದ್ದಾರೆ. ಅಂದರೆ ವರ್ಟಿಕಲ್ ಕಾಲಮಲ್ಲಿ ಅಂದರೆ 1, 2, 3 ಕೆಳಗಡೆ, ಒಂದರ ಕೆಳಗಡೆ ಒಂದು ಸೀರಿಯಲ್ ನಂಬರ್ ಹಾಕಿ ಸೈನ್ ಮಾಡಬೇಕು. ಅದು ಬ್ಲ್ಯಾಕ್ ಪೆನ್ನಲ್ಲೇ ಮಾಡಬೇಕು, ಅದು ಅನ್ರೂಲ್ ವೈಟ್ ಇರಬೇಕು ಕಂಪ್ಲೀಟು. ಈ ಥರ ಎಲ್ಲ ನೋಟಿಫಿಕೇಷನ್ಸಲ್ಲಿ ಚೇಂಜಸ್ ಮಾಡಿದ್ದಾರೆ. ಯಾಕಂದರೆ ಭಾಳ ಥರ ಏನೋ ಸ್ಕ್ಯಾಮ್ ಮಾಡೋದ್ರಿಂದ, ಬೇರೆ ಏನೋ ಫ್ರಾಡ್ ಆಗ್ತಾ ಇರೋದ್ರಿಂದ ಅವರು ಒಂದು ಸ್ವಲ್ಪ ಯು ಪಿ ಎಸ್ ಸಿ ಯಾವಾಗಲೂ ಸ್ವಲ್ಪ ಹೈಯರ್ ಲೆವೆಲೇ ಥಿಂಕ್ ಮಾಡುತ್ತೆ. ಹಿಂಗಾಗಿ ಈ ಚೇಂಜಸ್ ಮಾಡಿದ್ದಾರೆ. ನೋಡೋಣ ಒಂದು. ಮತ್ತು ಈ ಸಲ ಏನು ಕೇಳಿದ್ದಾರೆ ಅಂತಂದರೆ ಅದೆಲ್ಲ SSLC ಸ್ಕೂಲ್ ನಂಬರು, ಮತ್ತು SSLC ಮಾರ್ಕ್ಸ್ ಕಾರ್ಡ್ ಮೇಲಿರೋ ನಂಬರ್, ಆಲ್ಫಾ ನ್ಯೂಮೆರಿಕ ನಂಬರು, ಇವೆಲ್ಲ ಕೇಳಿದ್ದಾರೆ. ಒಂದು ಸ್ಕ್ರೀನ್ ಶೇರ್ ಮಾಡಿ ನಾವು ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಎಲ್ಲ. ನಾನು ಕಂಪ್ಲೀಟ್ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಡೌಟ್ ಇದ್ದರೂ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರು, ನನ್ನ ಮೇಲ್ ಐ ಡಿ ಪ್ರೊವೈಡ್ ಮಾಡಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ ಯು ಪಿ ಎಸ್ ಸಿ ಕೂಡ ಒಂದು ಫೋನ್ ನಂಬರ್ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ನೀವು ಯಾವಾಗಲೂ ಎನಿ ಟೈಮ್ ಯು ಕ್ಯಾನ್, ಅಂದರೆ ಒಂದು ಆಫೀಸ್ ಅವರ್ಸಲ್ಲಿ ನೀವು ಕಾಲ್ ಮಾಡಿ ಯು ಪಿ ಎಸ್ ಸಿಗೆ ನಿಮ್ಗೆ ಏನು ಡೌಟ್ಸ್ ಇದ್ದರೂ ನೀವು ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು. ನಾನೀಗ ಸ್ಕ್ರೀನ್ ಶೇರ್ ಮಾಡಿ ಒಂದು ಹೇಳ್ತೀನಿ. ಆದಷ್ಟು ಬೇಗ ನೀವು ಇದನ್ನು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಮತ್ತಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ನಾನು ಸುಮ್ಮನೆ ಒಂದು ಸಲ ಮಾಡಬೇಕು ಅನ್ನೋಂಗಿತ್ತಂದರೆ ನೀವು ಫಾರೆಸ್ಟ್ ಸರ್ವಿಸ್ ನಿಮ್ಗೆ ಅಪ್ಲೈ ಆಗಿದ್ದರೆ ನೀವು ಫಾರೆಸ್ಟ್ ಸರ್ವಿಸ್ ಒಂದ್ಸಲ ಆಗ್ಬೋದು. ಯಾಕಂದರೆ ನೀವು ಸಿವಿಲ್ ಸರ್ವಿಸ್ ಕೌಂಟ್ ಆಗಂಗಿಲ್ಲ ಅದರಲ್ಲಿ. ಅಂದರೆ ಇವು IAS IPS ಎಕ್ಸಾಮ್ ಕೌಂಟ್ ಆಗಂಗಿಲ್ಲ, ಫಾರೆಸ್ಟ್ ಸಪ್ರೇಟಾಗಿ ಕೌಂಟ್ ಆಗುತ್ತೆ ಅಂತ ಹೇಳ್ತಾ, ನಾನೀಗ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಪ್ರೊಸೆಸ್ ಅಂದರೆ ಆ ವೆಬ್ಸೈಟಲ್ಲಿ ಹೋಗಬೇಕು. ಅಂದರೆ ನೀವು ಡೈರೆಕ್ಟಾಗಿ ವೆಬ್ಸೈಟಾಗಾದರೂ ಹೋಗ್ಬೋದು, ಇಲ್ಲ ಅಪ್ಲಿಕೇಶನಲ್ಲಿ ಹೋಗ್ಬೋದು, UPSC ಆನ್ಲೈನ್ ಅಂತೇಳಿ. ಅಲ್ಲಿ ಫಸ್ಟ್ ಕ್ರಿಯೇಟ್ ಅಕೌಂಟ್ ಆ್ಯಂಡ್ ಲಾಗಿನ್ ಅಂತ ಇರುತ್ತೆ. ಕ್ರಿಯೇಟ್ ಅಕೌಂಟ್ ಮಾಡಿ ಅಂದರೆ ನೀವು ಅಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಓದಿ ಅದನ್ನ ಪ್ರೊಸೀಡ್ ಫಾರ್ ಅಕೌಂಟ್ ಕ್ರಿಯೇಷನ್ ಅಂತ ಅನ್ಬೇಕು, ಅಗ್ರಿ ಮಾಡಿ. ಆಮೇಲೆ ಏನಾಗುತ್ತೆ ಅಂದರೆ ಮೇಲ್ ಐ ಡಿ ಎಂಟರ್ ಮಾಡಬೇಕು ಒಂದ್ಸಲ, ಮತ್ತು ಇನ್ನೊಂದ್ಸಲ ಕನ್ಫರ್ಮ್ ಇಮೇಲ್ ಐ ಡಿ ಇನ್ನೊಂದ್ಸಲ ಟೈಪ್ ಮಾಡಬೇಕು, ಅದೇ ಸೇಮ್ ಐ ಡಿನೇ. ನೆಕ್ಸ್ಟ್ ಡಿಕ್ಲರೇಷನ್ ನಾವು ಸೆಲೆಕ್ಟ್ ಮಾಡಿ ಆಮೇಲೆ ಗೆಟ್ OTP ಅಂತ ಅನ್ನಿ. ಗೆಟ್ OTP ಅಂದಾಕ್ಷಣ ನೀವೇನಾಗುತ್ತೆ ಅಂದರೆ OTP ಬರುತ್ತೆ ನಿಮ್ಮ ಮೇಲ್ ಐ ಡಿಗೆ. ಆ್ಯಕ್ಟಿವ್ ಇಮೇಲ್ ಐ ಡಿ ಕೊಡಬೇಕು ಯಾವಾಗಲೂ. ಆ್ಯಕ್ಟಿವ್ ಇಮೇಲ್ ಐ ಡಿ, ಆ್ಯಕ್ಟಿವ್ ಮೊಬೈಲ್ ನಂಬರೇ ಇರಬೇಕು. ನೆಕ್ಸ್ಟ್ ಆಮೇಲೆ ಒಂದು OTP ಬಂದಮೇಲೆ ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಯಾವ ಟು ಪ್ರೊವೈಡ್, ನೀವೇನು ಮಾಡಬೇಕು ಅಂತಂದರೆ ಮೊಬೈಲ್ ನಂಬರ್ ಕೊಡಬೇಕು. ಮೊಬೈಲ್ ನಂಬರ್, ಆ್ಯಕ್ಟಿವ್ ಮೊಬೈಲ್ ನಂಬರ್ ಕೊಡಿ. ಮತ್ತು ಆಮೇಲೆ ಏನಾಗುತ್ತೆ, ಅದು ಕನ್ಫರ್ಮ್ ಮಾಡುತ್ತೆ. ಅದು ಸೇಮ್ ಇದೇ ರೀತಿಯೇ ಇಮೇಲ್ ಐ ಡಿ ತೊಗೊಂಡಂಗೆ ಇದು ತೊಗೊಳುತ್ತೆ. ತೊಗೊಂಡ್ಮೇಲೆ ಕನ್ಫರ್ಮ್ ಮೊಬೈಲ್ ನಂಬರ್ ಮಾಡಿ ಮತ್ತು OTP ಬರುತ್ತೆ, ಅದು OTP ಪ್ರೊಸೀಡ್ ಮಾಡಿ, ಅದು ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ನೀವು. ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ವೆರಿಫೈ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ಹೆಂಗಿರಬೇಕಂದ್ರೆ ಸ್ಟ್ರಾಂಗ್ ಇರಬೇಕು, 8 ಕ್ಯಾರೆಕ್ಟರ್ಸ್ ಮಿನಿಮಮ್ ಇರಬೇಕು. ಅದರಲ್ಲಿ ಒಂದು ಅಪ್ಪರ್ ಅಲ್ಫಾಬೆಟು, ಒಂದು ಲೋವರ್ ಅಲ್ಫಾಬೆಟ್ ಇರಬೇಕು. ಆಮೇಲೆ ಏನಿರಬೇಕು ಅಂದರೆ ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, #, ಸಮಥಿಂಗ್, ಅದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ಥರ ಕ್ರಿಯೇಟ್ ಆದ್ರೇ ಅದೊಂದು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿ ಕ್ರಿಯೇಟ್ ಆಗುತ್ತೆ. ಅವಾಗ ಅದು ಏನು ಮಾಡುತ್ತೆ ಅಂದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಸಕ್ಸಸ್ಫುಲ್ ಪಾಸ್ವರ್ಡ್ ಆಗುತ್ತೆ. ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ, ಆಫ್ಟರ್ ಸಕ್ಸಸ್ಫುಲ್ ಅಕೌಂಟ್ ಕ್ರಿಯೇಟ್ ಆದಮೇಲೆ
ಇನ್ನೊಂದ್ಸಲ ಲಾಗಿನ್ ಮಾಡಬೇಕು. ಏನು ಮಾಡಬೇಕು ಅಂತಂದರೆ ಇಮೇಲ್ ಐ ಡಿ, ಪಾಸ್ವರ್ಡ್ ಆರ್ ಮೊಬೈಲ್ ನಂಬರ್ OTP ಥ್ರೂ ಲಾಗಿನ್ ಮಾಡಬೇಕು. ಲಾಗಿನ್ ಆದಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಅದು ಕ್ಯಾಪ್ಚಾ ಸೆಲೆಕ್ಟ್ ಮಾಡಿ ಸೈನ್ ಇನ್ ಮಾಡಬೇಕು. ಸೈನ್ ಇನ್ ಆದಮೇಲೆ ಏನು ಕೇಳುತ್ತೆ ನೆಕ್ಸ್ಟ್ ಅಂತ ಏನು ಕೊಟ್ಟಿದ್ದಾರೆ ಅಂತಂದರೆ ನೇಮ್ ಇನ್ಸ್ಟ್ರಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಅಂತ. ಫಾರ್ ಎಕ್ಸಾಂಪಲ್ ಸುರೇಶ್ ಪ್ರಸಾದ್ ಸಿಂಗ್ ಅಂತ ಸ್ಪೇಸ್ ಇನ್ ಬಿಟ್ವೀನ್ ಸುರೇಶ್ ಆದಮೇಲೆ ಸ್ಪೇಸ್, ಪ್ರಸಾದ್ ಆದಮೇಲೆ ಸ್ಪೇಸ್, ಸಿಂಗ್ ಸುರೇಶ್ ಪ್ರಸಾದ್ ಸಿಂಗ್ ಅಂತ 3 ನೇಮ್ ಇದ್ದರೆ ಫಸ್ಟ್ ನೇಮ್ ಸುರೇಶ್ ಇರಬೇಕು, ಮಿಡಲ್ ನೇಮ್ ಪ್ರಸಾದ್ ಇರಬೇಕು, ಲಾಸ್ಟ್ ನೇಮ್ ಸಿಂಗ್ ಇರಬೇಕು. ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡಲ್ ನೇಮ್ ಏನೇನಿದೆ ಅದೆಲ್ಲ ಫಿಲಪ್ ಮಾಡಬೇಕು. ಅಂದರೆ ಆಮೇಲೆ ಕೆಳಗಡೆ ಕೇಳುತ್ತೆ, ಅದು ಏನಂತ ಕೇಳುತ್ತೆ ಅಂದರೆ ಈಸ್ ದಿಸ್ ನೇಮ್ ಈಸ್ ಸೇಮ್ ಆ್ಯಸ್ ಇನ್ ದಿ SSLC ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. ಸೇಮ್ ಇದ್ದರೆ ಸೇಮ್ ಅಂತ ಹೇಳಿ ನೆಕ್ಸ್ಟ್ ಕೆಳಗಡೆ ಮತ್ತು ಅದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಗೆ ಅಂತಾನೆ ಆಟೋಮೆಟಿಕ್ ತೊಗೊಳುತ್ತೆ. ಸೆಲೆಕ್ಟ್ ಜೆಂಡರ್ ಮಾಡಬೇಕು, ಮತ್ತು ಫಾದರ್ ನೇಮು, ಮದರ್ ನೇಮು ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದೆಲ್ಲ ಫುಲ್ಫಿಲ್ ಮಾಡಬೇಕು. ಆಮೇಲೆ ಗಾರ್ಡಿಯನ್ಸ್ ನೇಮ್ ಇದ್ದರೆ ಗಾರ್ಡಿಯನ್ಸ್ ನೇಮ್ ಆದರೂ ಹಾಕೋಬೋದು. ಬಟ್ ಫುಲ್ ನೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆ ಅದೇ ಥರ ಫಿಲಪ್ ಮಾಡಿ, ಕಂಪಲ್ಸರಿಯಾಗಿ ಕರೆಕ್ಟಾಗಿ ನೋಡಿ ಫಿಲಪ್ ಮಾಡಿ. ಮ್ಯಾಟ್ರಿಕ್ಯುಲೇಷನ್ ಡೀಟೇಲ್ಸ್. ಈಗ ಸೆಲೆಕ್ಟ್ ಸ್ಟೇಟ್ ಅಂದರೆ ನೀವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು, ಎಲ್ಲಿ SSLC ಮುಗಿಸಿದ್ದೀರಾ ನೀವು ಅಂತೇಳಿ. ಹೌದಾ, ಆಮೇಲೆ ಅದೇ ಕನ್ಫರ್ಮ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡುತ್ತೆ, ಬೋರ್ಡ್ ನೇಮ್ ಕೇಳುತ್ತೆ. ಯಾವುದು ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಆರ್ ಆಂಧ್ರ ಪ್ರದೇಶ್, ಯಾವ ಸ್ಟೇಟ್ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ನೆಕ್ಸ್ಟ್ ಯಾವಾಗ ಪಾಸ್ಔಟ್ ಆಗಿದ್ದೀರಾ ಅದು ಇಯರ್ ಕೇಳುತ್ತೆ SSLC. ನೆಕ್ಸ್ಟ್ ಕನ್ಫರ್ಮ್ ಮಾಡಿ. ಆಮೇಲೆ ಏನು ಕೇಳುತ್ತೆ ಅಂತಂದರೆ ಮತ್ತು ಇಕ್ವಿವೆಲೆಂಟ್ ಬೋರ್ಡ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ, ಅಂದರೆ ಅಲ್ಪಾ ನ್ಯೂಮರಿಕ್ ನಂಬರ್ ಇರುತ್ತೆ ಒಂದು, ಆ ನಂಬರ್ ಹಾಕಬೇಕು. ನಿಮ್ಮ ಫೋಟೋ ಮೇಲ್ಗಡೆ ಇರುತ್ತೆ SSLC ಮಾರ್ಕ್ಸ್ ಕಾರ್ಡಲ್ಲಿ, ನಿಮ್ಮ ಫೋಟೋ ಮೇಲ್ಗಡೆ ಒಂದು ಅಲ್ಪಾ ನ್ಯೂಮರಿಕ್ ನಂಬರ್ ಇರುತ್ತೆ, SQQ PQ ಅಂತ, ಅದು ಹಾಕೊಳ್ಳಿ. ಆಮೇಲೆ ರೂಲ್ ನಂಬರ್ ಹಾಕಿ, SSLC ನಿಮ್ದೇನು ರೂಲ್ ನಂಬರ್ ಇದೆ ಅದು ಹಾಕೊಳ್ಳಿ. ಯಾವಾಗ ಇಶ್ಯೂಡ್ ಅಂದರೆ ಸರ್ಟಿಫಿಕೇಟ್ SSLCದು ಯಾವಾಗ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದು ಡೇಟ್ ಹಾಕಿ, ಅದು ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಒಂದು UDISC ಕೋಡ್ ಅಂತ ಕೇಳುತ್ತೆ, ಅದು ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರಲ್ಲ. ನೀವು ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಸರ್ಚ್ ಸ್ಕೂಲ್ ಅಂತ ಇದೆ. ಆ ಸರ್ಚ್ ಸ್ಕೂಲಲ್ಲಿ ನಿಮ್ಮ ಸ್ಕೂಲ್ ನೇಮು, ಸ್ಟೇಟು ಎಲ್ಲ ಹಾಕಿ, ಆವಾಗ UDISC ಕೋಡ್ ಆಟೋಮೆಟಿಕ್ ಆಗಿ ತಾನೇ 11 ಡಿಜಿಟ್ ನಂಬರ್ ಇರೋದು ಬರುತ್ತೆ. ಅದು ಸ್ಕೂಲ್ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ಅದು ಸ್ಕೂಲು ಆ್ಯಂಡ್ UDISC ಕೋಡ್ ಪ್ಲಸ್ ಅದನ್ನು ತೊಗೊಳುತ್ತೆ. ಅದು ಆಟೋಮೆಟಿಕ್ ತಾನೇ ಸೆಲೆಕ್ಟ್ ಆಗಿಬಿಡುತ್ತೆ. ದೇರ್ ಇಸ್ ನೋ ಪ್ರಾಬ್ಲಮ್. ಏನು UDISC ನಂಬರ್ ಗೊತ್ತಿಲ್ಲ, ಏನು ಮಾಡಬೇಕು ಅದು ಮಾಡಬೇಕು ಅಂತ ಏನು ಥಿಂಕ್ ಮಾಡೋ ನೆಸಸರಿ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದು SSLC ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. SSLC ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕಂದ್ರೆ ಅದು 50 KB to 300 KB ಒಳಗಡೆ PDF ಫಾರ್ಮ್ಯಾಟಲ್ಲಿ ಇರಬೇಕು. ಸಪೋಸ್ ಅದು ಇರಲಿಲ್ಲ ಅಂತಂದರೆ ನಾನು ಇದರೊಳಗೆ ಯಾವ ಥರ ಕಂಪ್ರೆಸ್ ಮಾಡಬೇಕು ಅಂತ ಅದನ್ನು ಒಂದು ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ ಯಾವ ರೀತಿ ಕಂಪ್ರೆಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಪ್ಲಸ್ ನನಗೆ UDISC ಕೋಡ್ ಯಾವ ರೀತಿ ನೀವು ಜನರೇಟ್ ಮಾಡಬೇಕು, ಸ್ಕೂಲ್ ನೇಮ್ ಆಗಬೇಕು ಅಂತ ಅದನ್ನು ತೋರಿಸ್ತಿರ್ತೀನಿ, ಅದನ್ನು ಬರುತ್ತೆ ಇಲ್ಲಿ, ಅದನ್ನು ನೋಡಿ. ಬಟ್ PDF ಫಾರ್ಮ್ಯಾಟಲ್ಲೇ ಇರಬೇಕು. ಮತ್ತು ನೇಮ್ ಶುಡ್ ಬಿ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಬೋರ್ಡ್ ಸರ್ಟಿಫಿಕೇಟ್ ಅಂತಲೇ ಇರಬೇಕು. ಈ ಥರ ಇದ್ದಿದ್ರೆ ಅಲ್ಲಿ ಮೆನ್ಷನ್ ಆಗಿದೆ ಯಾವ ಥರ ನೇಮ್ ಇರಬೇಕು ಅಂತ ಅಲ್ಲಿ ಇದೆ, ಆ ಥರನೇ ಅಪ್ಲೋಡ್ ಮಾಡಿ. ನಾನು ತೋರಿಸ್ತೀನಿ ಯಾವ ಥರ ಕಂಪ್ರೆಸ್ ಮಾಡಬೇಕು, ಏನು ಮಾಡಬೇಕು PDF ಅಂತ, ಅದೇ ಥರ ನಿಮ್ಗೆ ಹೇಳ್ತೀನಿ. ಬೇರೆ ನೇಮ್ ಹಾಕಿದರೆ ಬರೋದಿಲ್ಲ, SSLC ಬೋರ್ಡ್, SSLC ಈ ಥರ ನೇಮ್ ಹಾಕಿದರೆ ಬರೋದಿಲ್ಲ. ಬೋರ್ಡ್ ಸರ್ಟಿಫಿಕೇಟ್ ಅಂತಲೇ ಇರಬೇಕು. ಸಿಗ್ನೇಚರ್ ಅಂತ ಇರಬೇಕು, ಬೋರ್ಡ್ ಸರ್ಟಿಫಿಕೇಟ್ ಅಂತ ಇರಬೇಕು, ಎಲ್ಲ ಫೋಟೋ ಅಂತಲೇ ಇರಬೇಕು. ಈ ಥರ ಎಲ್ಲ ಮ್ಯಾಂಡೇಟರಿ ಮಾಡಿದ್ದಾರೆ. ಅದು ನೀವೇನು ಸ್ಕ್ರೀನ್ ನೋಡಿದರೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್. ನೆಕ್ಸ್ಟ್ ಕಾಮನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಬನ್ನಿ, ಅಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು ಏನೇನಿದೆ ಅಂತ. ನ್ಯಾಷನಾಲಿಟಿ ಇದೆ, ಸೆಲೆಕ್ಟ್ ನ್ಯಾಷನಾಲಿಟಿ, ಅದು ಸೆಲೆಕ್ಟ್ ಮಾಡಿ. ಮದರ್ ಟಂಗ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿ, ಎಲ್ಲಿರ್ತೀರಾ ನೀವು, ಸ್ಟೇಟ್ ಆಫ್ ಡೊಮೈಸಲ್. ಮ್ಯಾರಿಟಲ್ ಸ್ಟೇಟಸ್ ಏನಿದೆ ಅದು ಸೆಲೆಕ್ಟ್ ಮಾಡಿ. ಪ್ಲೇಸ್ ಆಫ್ ಬರ್ತ್ ಕೇಳಿದ್ದಾನೆ, ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಇನ್ ಇಂಡಿಯಾ ಆರ್ ಅಬ್ರಾಡ್. ಇನ್ ಇಂಡಿಯಾ ಇದ್ದರೆ ಇಂಡಿಯಾನಿ, ಔಟ್ಸೈಡ್ ಆಫ್ ಇಂಡಿಯಾ ಅಂದರೆ ಔಟ್ಸೈಡ್. ಅದು ಕ್ರೈಟೇರಿಯಾ ಇದೆ ಎಲ್ಲೆಲ್ಲಿ ಇರಬೇಕು ಅಂತ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ಕಂಟ್ರಿದವ್ರು ಅಪ್ಲೈ ಮಾಡ್ಬೋದು, ಅದೆಲ್ಲ ಇದೆ. ನೆಕ್ಸ್ಟ್ ಏನಿದೆ ಅಂದರೆ ಸೆಲೆಕ್ಟ್ ಕಂಟ್ರಿ ಮಾಡಿ, ಅಂದರೆ ಯಾವ್ದು ಸೆಲೆಕ್ಟ್, ಎಲ್ಲಿ ಇರ್ತೀರಾ, ಕಂಟ್ರಿ ಯಾವುದಾದ್ರು ಮಾಡಿ. ಅಡ್ರೆಸ್ ಆಫ್ ಪ್ಲೇಸ್ ಆಫ್ ಬರ್ತ್ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಅಂದರೆ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ವಾಟ್ಸಪ್ ನಂಬರು, ಅಲ್ಟರ್ನೇಟ್ ಇಮೇಲ್ ID, ಅಲ್ಟರ್ನೇಟ್ ಮೊಬೈಲ್ ನಂಬರ್ ಎಲ್ಲ ಆ್ಯಕ್ಟಿವ್ ಇದ್ದರೆ ಕೊಡಿ. ಇದೆಲ್ಲ ಅಲ್ಟರ್ನೇಟ್ ಕೇಳ್ತಾ ಇದೆ. ಇದಾದಮೇಲೆ ಪ್ರೊಫೈಲ್, ಪರ್ಸನಲ್ ಪ್ರೊಫೈಲ್ ಮುಗೀತು. ನೆಕ್ಸ್ಟ್ ಪೇರೆಂಟ್ಸ್ ಪ್ರೊಫೈಲ್ ಇದೆ. ಪೇರೆಂಟ್ಸ್ ಪ್ರೊಫೈಲ್ ಏನಂದರೆ ಫಾದರ್ಸ್ ನೇಮು, ಸ್ಟೇಟಸ್ ಅಂದರೆ ಅವ್ರು ಅಲೈವ್ ಇದ್ದಾರೋ ಇಲ್ಲೋ ಅಂತ ಅದು ಕೇಳ್ತಾ ಇದೆ. ಅಕ್ಯುಪೇಷನ್ ಕೇಳ್ತಾ ಇದೆ, ಅವ್ರದ್ದೇನು ಅಕ್ಯುಪೇಷನ್ ಹಾಕಿ. ನ್ಯಾಷನಾಲಿಟಿ ಕೇಳ್ತಾ ಇದೆ, ಅವ್ರ ನ್ಯಾಷನಾಲಿಟಿ ಹಾಕಬೇಕು. ಮತ್ತು ಮದರ್ಸ್ ನೇಮ್ ಹಾಕಬೇಕು, ಅವ್ರದ್ದು ಸ್ಟೇಟಸ್ ಹಾಕಬೇಕು, ಅಲೈವ್ ಇದ್ದಾರೋ ಇಲ್ಲೋ ಅಂತ. ಮತ್ತು ಅವ್ರದ್ದು ಅಕ್ಯುಪೇಷನ್ ಹಾಕಬೇಕು. ಮತ್ತು ಅವ್ರದ್ದು ಇನ್ಕಮ್ ಹಾಕಬೇಕು. ಅವ್ರದ್ದು ಇನ್ಕಮ್ ಎಷ್ಟಿದೆ ಅದು ಹಾಕಬೇಕು. 0 ಇದ್ದರೆ 0 ಅಂತ ಹಾಕಿ, ಎಷ್ಟಿರುತ್ತೆ ಅಷ್ಟು ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಏನಕ್ಕೆ ಹೇಳ್ತಾ ಇದೆ ಅಂತಂದರೆ ಸ್ಟೇಟ್ ಆಫ್ ವಿಚ್, ಅಂದರೆ ಇವರ ಫಾದರ್ ಯಾವ ಸ್ಟೇಟ್ನವರಿದ್ದಾರೆ, ನಿಮ್ಮ ಮದರ್ ಯಾವ ಸ್ಟೇಟ್ನವರಿದ್ದಾರೆ, ಮತ್ತು ಅವ್ರದ್ದು ಡಿಸ್ಟಿಕ್ ಯಾವುದು, ಫಾದರ್ ಡಿಸ್ಟಿಕ್ ಯಾವುದು, ಮದರ್ ಡಿಸ್ಟಿಕ್ ಯಾವುದು, ಇದೆಲ್ಲ ಪೇರೆಂಟ್ಸ್ ಪ್ರೊಫೈಲ್ ಕೇಳುತ್ತೆ. ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ
ನೆಕ್ಸ್ಟ್ ಏನು ಕೇಳ್ತಾ ಇದೆ ಅಂದರೆ ಸೋಷಿಯಲ್ ಕ್ಯಾಟಗರಿ ಪ್ರೊಫೈಲ್ ಅಂತ ಕೇಳ್ತಾ ಇದೆ. ಅಲ್ಲಿ ಅನ್ರಿಸರ್ವ್ಡ್ ಇದ್ದರೆ ನೀವೇನು ಅಪ್ಲೋಡ್ ಮಾಡೋದು ಜರೂರತ್ತೆ ಇಲ್ಲ. ನೀವು AWS ಅಂತ ಹಾಕಿದರೆ AWS ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ನೀವು ಮತ್ತೆ ಅದರೆಲ್ಲ ಡೆಸಿಗ್ನೇಷನ್ ಅಥಾರಿಟಿ ಎಲ್ಲ ಕೇಳುತ್ತೆ, ಏನೇನು ಡೀಟೇಲ್ಸ್ ಬೇಕು ಮತ್ತು ಅದು ಫಾರ್ಮೇಟು, ಅದು ಅಪ್ಲೋಡ್ ಮಾಡಬೇಕು, ಅದ್ರ ನಂಬರ್ ಹಾಕಬೇಕು ಎಲ್ಲ ಕೇಳುತ್ತೆ. ನೀವು ಸಪೋಸ್ ಬೇರೆ SC ST OBC ಏನಾದರೂ ಇದ್ದರೆ ಅದಕ್ಕೂ ಅದು ಸರ್ಟಿಫಿಕೇಟ್ ಕೇಳುತ್ತೆ. ಮತ್ತು ಅದು OBC ಯಲ್ಲಿದ್ದರೆ ಕ್ರಿಮಿ ಲೇಯರು ನಾನ್ ಕ್ರಿಮಿ ಲೇಯರು ಅದನ್ನು ಕೇಳುತ್ತೆ. ಬಟ್ ಅನ್ರಿಸರ್ವ್ಡ್ ಅಂತ ಇದ್ದರೆ, ನಾನಿಲ್ಲಿ ಅನ್ರಿಸರ್ವ್ಡ್ ಆಗ್ತಾ ಇದ್ದೀನಿ, ಅನ್ರಿಸರ್ವ್ಡ್ ಇದ್ದರೆ ಅಲ್ಲಿ ಏನು ಪ್ರೊಫೈಲ್ ಕೇಳೋದೇ ಇಲ್ಲ. ಯಾಕಂದರೆ ನಮ್ದು ಅನ್ರಿಸರ್ವ್ಡ್ ಬರೋದ್ರಿಂದ ಅನ್ರಿಸರ್ವ್ಡ್ ಆಗ್ತಾ ಇದ್ದೀನಿ. ಈ ಅಪ್ಲಿಕೇಶನ್ಗೆ ಅನ್ರಿಸರ್ವ್ಡ್ ಬೇಕು. ಬಟ್ ನಿಮಗೆ ರಿಸರ್ವ್ಡ್ ನಿಮ್ದು ಯಾವುದಾದ್ರೂ SC ST OBC AWS ಇದ್ದರೆ ನೀವು ಅದು ಆಗ್ಬೋದು. ಬಟ್ ಅದು ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾ ಇದೆ. ಅದು ಕ್ರೈಟೇರಿಯಾ ನೋಡಿಕೊಂಡು ಅದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಅದು ಸಬ್ಮಿಟ್ ಆಗುತ್ತೆ. ಸೋಷಿಯಲ್ ಕ್ಯಾಟಗರಿ ಪ್ರೊಫೈಲ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಡಿಸೇಬಿಲಿಟಿ ಪ್ರೊಫೈಲ್ ಅಂತ ಕೇಳ್ತಾ ಇದೆ. ಹ್ಯಾವ್ ಯು ಎವರ್ ಬಿನ್ ರೆಕಮೆಂಡೆಡ್ ಆಸ್ PWD ಆರ್ PWBD ಕ್ಯಾಂಡಿಡೇಟ್ ಇನ್ ಎನಿ ಎಕ್ಸಾಮಿನೇಷನ್ ಕಂಡಕ್ಟೆಡ್ ವಿತ್ UPSC ದಿ ಫಾಸ್ಟ್ ಅಂತ ಕೇಳ್ತಾರೆ. ಎಸ್ ಇದ್ರೆ ಎಸ್ ಅನಿ, ನೋ ಇದ್ರೆ ನೋ ಅನಿ. ನೆಕ್ಸ್ಟ್ ಅಂಡ್ ರಿವ್ಯೂ ವೆದರ್ ಯು ಆರ್ ಅ PWD ಕ್ಯಾಂಡಿಡೇಟ್, ನೋ. ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಆಮೇಲೆ ಸಬ್ಮಿಟ್ ಮಾಡಿ. ಅದು ಡಿಸೇಬಿಲಿಟಿ ಪ್ರೊಫೈಲು ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಅಡ್ರೆಸ್ ಬರುತ್ತೆ. ಅಡ್ರೆಸ್ ಆಗಬೇಕು. ಏನಂದರೆ ಹೌಸ್ ನಂಬರು, ಅಪಾರ್ಟ್ಮೆಂಟ್, ನಿಮ್ಮದೆಲ್ಲ ಅಡ್ರೆಸ್ ಏನೇನು ಬರುತ್ತೆ, ನಿಮ್ದು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ವಿಲೇಜು, ಪೋಸ್ಟ್ ಆಫೀಸಲ್ಲಿ ಕೋಡು ಎಲ್ಲ, ಪೋಸ್ಟಲ್ ಆಫೀಸ್ ಕೋಡು ಎಲ್ಲ ಆಗಬೇಕು. ನೆಕ್ಸ್ಟ್ ಅದು ನಿಮ್ಮ ಫಾದರ್ಸ್ ಅಡ್ರೆಸ್ಸು ಮದರ್ಸ್ ಅಡ್ರೆಸ್ ಕೇಳುತ್ತೆ. ಫಾದರ್ಸ್ ಅಡ್ರೆಸ್ ಮದರ್ಸ್ ಅಡ್ರೆಸ್ ಬೇರೆ ಇದ್ದರೆ ಬೇರೆ ಅಂತ ಹಾಕಿ, ಇಲ್ಲ ಸೇಮ್ ಇದ್ದರೆ ಇಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಯುವರ್ ಅಡ್ರೆಸ್ ಇಸ್ ಸೇಮ್ ಆ್ಯಸ್ ಯುವರ್ ಮದರ್ ಫಾದರ್ ಅಂತ ಇರುತ್ತೆ. ಎಲ್ಲ ಟಿಕ್ ಮಾಡಿ ಆಟೋಮೆಟಿಕ್ ನಿಮ್ದೇನು ಅಡ್ರೆಸ್ ಇರುತ್ತೆ ನಿಮ್ಮ ಫಾದರ್ದು ಮದರ್ದು ಅದೇ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ನೆಕ್ಸ್ಟ್ ಅದು ಅಡ್ರೆಸ್ ಇದೆಲ್ಲ ಆಗಿ ಈಸ್ ಯುವರ್ ಅಡ್ರೆಸ್ ಸೇಮ್ ಆ್ಯಸ್ ಯುವರ್ ಫಾದರ್ ಅಡ್ರೆಸ್ ಇದೆಲ್ಲ ಕೇಳುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅಡ್ರೆಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಜುಕೇಷನಲ್ ಪ್ರೊಫೈಲ್ ಕೇಳುತ್ತೆ. ಎಜುಕೇಷನಲ್ ಪ್ರೊಫೈಲಲ್ಲಿ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಲೆವೆಲ್ ಅಂದರೆ ನೀವು ಎಲ್ಲಿ ಅಪ್ ಟು ಈಗ ಆಲ್ರೆಡಿ SSLC ಸಬ್ಮಿಟ್ ಮಾಡಿದ್ದೀರಾ. ಈಗ PUC ಇಂದ ಅಪ್ ಟು ನೀವು ಎಲ್ಲಿ ತನಕ ಏನು ಓದಿದ್ದೀರಿ ಅಲ್ಲಿ ತನಕ ಎಲ್ಲ ಡಿಗ್ರೀಸ್ಗಳು ಅಪ್ಲೋಡ್ ಮಾಡಬೇಕು. ಅಲ್ಲೇನು ಕೇಳಿದೆ ಅಂದರೆ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಲೆವೆಲ್ ಸ್ಟೇಟಸ್ ಅಂದರೆ ಕಂಪ್ಲೀಟೆಡ್ ಆರ್ ನಾಟ್, ಪಾಸಿಂಗ್ ಸ್ಟೇಟ್, ಮತ್ತು ಸೆಲೆಕ್ಟ್ ಬೋರ್ಡ್ ಯಾವ ಬೋರ್ಡ್ ಇದೆ, ನಿಮ್ಮ ಸ್ಕೂಲ್ ಯಾವುದು, ಕಾಲೇಜ್ ಯಾವುದು, ಯಾವ್ಯಾವ ಸಬ್ಜೆಕ್ಟ್ಸ್ ಮುಗಿಸಿದ್ದೀರಾ ಡಿಗ್ರಿಯಲ್ಲಿ, ಇದೆಲ್ಲ ಕೇಳುತ್ತೆ. ಸಮ್ಟೈಮ್ಸ್ ನೀವು ಎಷ್ಟೋ ತನಕ ಆದರೆ ಲಾಗಿನ್ ಅದು ಎಕ್ಸ್ಪೈರ್ ಆಗಿ ಮತ್ತೆ ರಿಲಾಗಿನ್ ಮಾಡಬೇಕಾಗುತ್ತೆ. ನೀವು ಅಗೇನ್ ಲಾಗಿನ್ ಮಾಡಿ ಮತ್ತು ಡಾಕ್ಯುಮೆಂಟ್ ಏನೇನು ಮತ್ತು ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಡೈರೆಕ್ಟ್ ನೀವು ಎಲ್ಲಿದ್ದೀರಾ ಅಲ್ಲಿಗೆ ಬರುತ್ತೆ, ನೋ ಪ್ರಾಬ್ಲಮ್. ನಿಮ್ಮದು PU ಇಂದ 2-3 ಡಿಗ್ರಿ ಮುಗಿಸ್ಕೊಂಡ್ರೆ 2-3 ಡಿಗ್ರಿನೂ ಆ್ಯಡ್ ಮಾಡಬೇಕು ಇಲ್ಲಿ. ಅಂದರೆ ಯಾವ್ಯಾವ ಸ್ಟ್ರೀಮ್ ಇದೆ ಅಂದರೆ ನಿಮ್ಮ ಸ್ಟ್ರೀಮ್ ಅಂದರೆ ಯಾವುದಿದೆ ಅಂದರೆ ಕನ್ನಡ ಇದೆನೋ ಇಂಗ್ಲೀಷ್ ಇದೆನೋ ಲ್ಯಾಂಗ್ವೇಜ್ ಹಾಕಬೇಕು. ಮತ್ತೇನಿದೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವೆ ನಿಮ್ಮ ಡಿಗ್ರಿಯಲ್ಲಿ ಆ ಸಬ್ಜೆಕ್ಟ್ಸ್ ಮೇನ್ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ. ಆಮೇಲೆ ಏನಿದೆ ರೋಲ್ ನಂಬರ್ ಕೇಳುತ್ತೆ ಎಲ್ಲ. ಎಜುಕೇಷನಲ್ ಪ್ರೊಫೈಲ್ ಆದಮೇಲೆ ಎಂಪ್ಲಾಯ್ಮೆಂಟ್ ಎಕ್ಸ್ಪೀರಿಯನ್ಸ್ ಪ್ರೊಫೈಲ್ ಕೇಳಿದರೆ ಯಾವ ಎವರ್ ಬಿನ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಎಸ್ ಅಂತ ಹಾಕಿದರೆ ಅಲ್ಲೇನು ಬರುತ್ತೆ ಅಂದರೆ ಎಂಟರ್ ನೇಚರ್ ಆಫ್ ಎಂಪ್ಲಾಯ್ಮೆಂಟ್, ಮಂತ್ಲಿ ಇನ್ಕಮ್, ಪೀರಿಯಡ್ ಫ್ರಮ್, ಆರ್ ಯು ಸ್ಟಿಲ್ ವರ್ಕಿಂಗ್, ಯಾವ ಇಯರಿಂದ ಯಾವ ಇಯರ್ ವರ್ಕ್ ಮಾಡಿದ್ದೀರಾ, ಮತ್ತು ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ದು ಏನು ಆರ್ಗನೈಸೇಷನ್ ಯಾವ ನೇಮ್ ಆರ್ಗನೈಸೇಷನ್ ಇತ್ತು ನೀವು ವರ್ಕ್ ಮಾಡಿದ್ದು, ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ನೋ ಅಂತ ಹಾಕಿದರೆ ನೋ ಪ್ರಾಬ್ಲಮ್, ಏನೂ ಬರೋದೇ ಇಲ್ಲ, ಅದು ಆಟೋಮೆಟಿಕ್ ಅದನ್ನು ಆ್ಯಸ್ ಯೂಸ್ವಲ್ ತೊಗೊಂಡ್ಬಿಡುತ್ತೆ. ಬರುತ್ತೆ ಅಂದರೆ ಅಚೀವ್ಮೆಂಟ್ಸ್ ಬರುತ್ತೆ. ಅಚೀವ್ಮೆಂಟ್ಸ್ ಅಂತ ಬರುತ್ತೆ. ಅಚೀವ್ಮೆಂಟ್ಸ್ ಅಂದರೆ ನೀವು ಎಸ್ ಅಂತಂದರೆ ಅದರಲ್ಲಿ ಏನು ಬರುತ್ತೆ ಅಚೀವ್ಮೆಂಟ್ಸಲ್ಲಿ ಪ್ರೈಸಸ್ಸು, ಮೆಡಲ್ಸು ಆ್ಯಂಡ್ ಸ್ಕಾಲರ್ಶಿಪ್ ಬರುತ್ತೆ. ಅದು ಏನಾದರೂ ಓಕೆ ಇದ್ದರೆ ನೀವೇನಾದ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ. ಏನೂ ಇರಲಿಲ್ಲ ಅಂದರೆ ನಥಿಂಗ್ ಇನ್ ಪರ್ಟಿಕ್ಯುಲರ್ ಅಂತ ಹಾಕಿ. ಸ್ಪೋರ್ಟ್ಸ್ ಆ್ಯಂಡ್ NCC EDC ಅದನ್ನು ಏನಾದರೂ ಇದ್ದರೆ ಓಕೆ ಅದು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನಥಿಂಗ್ ಇನ್ ಪರ್ಟಿಕ್ಯುಲರ್ ಅಂತ ಟೈಪ್ ಮಾಡಿ. ಪೊಸಿಷನ್ ಆಫ್ ಡಿಸ್ಟಿಂಕ್ಷನ್ ಲೀಡರ್ಶಿಪ್ ಹೆಲ್ಡ್ ಇನ್ ಸ್ಕೂಲ್ ಕಾಲೇಜ್ ಅದೇನಾದರೂ ಇದು ಹಾಕಿ, ಇಲ್ಲಾಂದರೆ ಸೇಮ್ ಅದನ್ನು ನಥಿಂಗ್ ಇನ್ ಪರ್ಟಿಕ್ಯುಲರ್ ಅಂತ ಹಾಕಿ. ನೆಕ್ಸ್ಟ್ ನಿಮ್ಮದು ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಂಟ್ರೆಸ್ಟ್ ಹಾಬೀಸ್ ಏನಾದರೂ ಅದು ನಿಮ್ಮ ಕರೆಕ್ಟ್ ಏನಿದೆ ಅದು ಹಾಕಿ. ಹಾಗೆ ಇನ್ನೊಂದು ಏನು ಕೇಳುತ್ತೆ ಅಂತಂದರೆ ಯಾವ ಎವರ್ ಬಿನ್ ಡಿಬಾರ್ಡ್ ಬೈ ದಿ UPSC ಫ್ರಮ್ ಎನಿ ಆಫ್ ಇಟ್ಸ್ ಎಕ್ಸಾಮಿನೇಷನ್ ಆರ್ ಸೆಲೆಕ್ಷನ್ಸ್ ಅಂತ ಕೇಳುತ್ತೆ. ನೋ ಅಂತ ಹಾಕಿ. ನೀವೇ ಹಾಗಿಲ್ಲಲ್ಲ, ಹಾಗಿದ್ದು ನೋ ಹಾಕಿ, ಹಾಗಿದ್ರೆ ಎಸ್ ಅಂತ ಹಾಕಿ. ಯಾವ ಎವರ್ ಅಪಿಯರ್ಡ್ ಇನ್ UPSC ಎಕ್ಸಾಮಿನೇಷನ್ ಸೋ ಫಾರ್ ಇನ್ ಪ್ರೀವಿಯಸ್ ಇಯರ್ಸ್, ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳಿದೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ಏನಿದೆ ಅಂತಂದರೆ ಅದು ದೇರ್ ಇಸ್ ಅ ಕ್ರೈಟೇರಿಯಾ. ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಬೇಕು ಅಂದರೆ ಅಲೌಡ್ ಫೋಟೋ ಸೈಜ್ 20 KB to 200 KB ಇದೆ. ಇನ್ JPG ಆರ್ JPEG ಫಾರ್ಮೆಟ್. ಫೈಲ್ ನೇಮ್ ಶುಡ್ ಬಿ ಫೋಟೋ ಅಂತಲೇ ಇರಬೇಕು, ಬೇರೆ ಏನಾದಿದ್ರು ತೊಗೊಳ್ಳೋದಿಲ್ಲ. ಫೇಸ್ ಮಸ್ಟ್ ಏನಿರಬೇಕು ಅಂತಂದರೆ 75% ನಮ್ಮದು ಫೇಸೇ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಅದು ರಿಜೆಕ್ಟ್ ಆಗುತ್ತೆ ಫೋಟೋ. ಅದಕ್ಕೆ ಈ ರೀತಿಯಿಂದ ನೀವು ಬ್ಯಾಕ್ಗ್ರೌಂಡು ವೈಟೇ ಇಡಿ, ವೈಟ್ ಇಟ್ಕೊಳ್ಳಿ ಫೋಟೋ ತೆಕ್ಕೊಳ್ಳಿ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಕ್ಯಾಪ್ಚರ್ ಲೈವ್ ಫೋಟೋಗ್ರಾಫ್ ಅಂತ ಕೇಳಿದ್ದಾರೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಫ್ರಮ್ ಡಿವೈಸ್ ಲ್ಯಾಪ್ಟಾಪಿಂದನೂ ತೊಗೊಳ್ಬೋದು, ಇಲ್ಲ ಮೊಬೈಲಿಂದನೇ ತೊಗೊಳ್ಳೋದು. ಯಾವ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅದರಿಂದ ತೊಗೊಳ್ಳಿ. ಮತ್ತು ಅಲ್ಲಿನೂ ಒಂದು ಮೆನ್ಷನ್ಸ್ ಮಾಡಿದ್ದಾರೆ, ಕ್ಲಿಕ್ ಆನ್ ದಿ ಕ್ಯಾಮ್ರಾ ಫೋನ್, ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದು ನೋಡಿ ಕರೆಕ್ಟಾಗಿ
ಸೆಲೆಕ್ಟ್ ಮಾಡಿ ತಗೊಳ್ಳಿ ಫೋಟೋ ಅಂತ ಹೇಳ್ತಾ. ಅದು ಇದು ಎದಕ್ಕೆ ಬೇಕಾಗುತ್ತೆ ಅಂತಂದರೆ ಅಲ್ಲಿ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಫೇಸ್ ಅಥೆಂಟಿಕೇಶನ್ ಸಲುವಾಗಿ ಆ ಲೈವ್ ಫೋಟೋ ಬೇಕಾಗಿರುತ್ತೆ. ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಅದು ಎಲ್ಲಿ ಡಿಸ್ಪ್ಲೇ ಆಗೋದಿಲ್ಲ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಮೇಲೆ, ಬಟ್ ಅಲ್ಲಿ ಅಥೆಂಟಿಕೇಶನ್ ಸಲುವಾಗಿ ಲೈವ್ ಫೋಟೋ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ ಅಂತಂದರೆ ಫೋಟೋ ಸಿಗ್ನೇಚರ್ ಇದೆ. ಈ ಫೋಟೋಸ್ ಆಯಿತಾ, ಸಿಗ್ನೇಚರ್ ಇದೆ. ಸಿಗ್ನೇಚರ್ ಏನಂತಂದರೆ ಅದು 3 ವರ್ಟಿಕಲ್ ಕಾಲಮ್ಸಲ್ಲಿ 3 ಸಿಗ್ನೇಚರ್ ತೊಗೋಬೇಕು, ಫಸ್ಟ್, ಸೆಕೆಂಡ್ ಆ್ಯಂಡ್ 3 ಅಂತ. ಅದೇನಿರಬೇಕು ಅಂದರೆ 20 KB to 100 KB ಇರಬೇಕು, JPG ಫಾರ್ಮೆಟ್ನಾಗೆ ಇರಬೇಕು. 3 ಫೋಟೋಸ್ 3 ಸಿಗ್ನೇಚರ್ ಒಂದೇ ಫೋಟೋದಲ್ಲಿ ಇರಬೇಕು. ಆ ಫೈಲ್ ನೇಮ್ ಶುಡ್ ಬಿ ಏನಿರಬೇಕು ಅಂದರೆ ಸಿಗ್ನೇಚರ್ ಅಂತ ಇರಬೇಕು, ಬೇರೆ ಏನಿದ್ರು ತೊಗೊಳ್ಳೋದಿಲ್ಲ ಅದು. ಮತ್ತೇನಿರಬೇಕು ಅಂದರೆ ದ ಹೈಟ್ ಆ್ಯಂಡ್ ವಿಡ್ತ್ ಆಫ್ ದಿ ಸಿಗ್ನೇಚರ್ ಇಮೇಜ್ ಮಸ್ಟ್ ಬಿ ಬಿಟ್ವೀನ್ 352 ಆ್ಯಂಡ್ 500 ಪಿಕ್ಸೆಲ್ಸ್ ಅಲ್ಲೇ ಇರಬೇಕು. ಅದೇನಾದರೂ ಇದ್ದರೆ ಅಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು, ನೀವು ಚೇಂಜ್ ಮಾಡ್ಕೋಬೋದು. ನಾನು ಒಂದು PDF ಕಂಪ್ರೆಸ್ ಮಾಡೋದು ತೋರಿಸಿರ್ತೀನಿ, ಅದೇ ಬೇಸಿಸ್ ಮೇಲೆ ಇದನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ಸಪೋಸ್ ನಿಮ್ಗೆ ಇರಲಿಲ್ಲ ಅಂದರೆ ವರ್ಟಿಕಲ್ ಕಾಲಮಲ್ಲಿ ಮಾಡಿ ಅದು ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ, ಕರೆಕ್ಟಾಗಿ ಫಿಲಪ್ ಮಾಡಿ, ಕರೆಕ್ಟಾಗಿ ಏನಿದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ UPSC ಬೋರ್ಡ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂತಂದರೆ ಪ್ರಿಫರೆನ್ಸಸ್ ಇದೆ, ಜಾಬ್ ಅಪ್ಲಿಕೇಶನ್ಸ್ ಪ್ರಿಫರೆನ್ಸಸ್ ಇದೆ. ಅಂದರೆ ಇದಾದಮೇಲೆ ಮಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಫೀಸ್ ಸ್ಟ್ರಕ್ಚರ್ ಇದೆ. ಅಂದರೆ ಯಾರ್ಯಾರು ಅನ್ರಿಸರ್ವ್ಡ್ ಇದ್ದವ್ರಿಗೆ ಮೆನ್ಸ್ ಏನೇನಿದೆ ಅಂತಂದರೆ ಅವರಿಗೆ ಅದು ₹100 ಫೀಸ್ ಇದೆ, ರಿಮೈನಿಂಗ್ಸ್ ಅದು ಎಕ್ಸೆಂಪ್ಟೆಡ್ ಇದೆ. ಅದಾದಮೇಲೆ ಏನಿದೆ ಅಂದರೆ ಕ್ರೈಟೇರಿಯಾ ಇದು ಮಾಡಬೇಕು. ಏನಂದರೆ ಪ್ರಿಫರೆನ್ಸಸ್ ಇದೆ, ಜಾಬ್ ಆಫ್ ಪ್ರಿಫರೆನ್ಸಸ್ IAS IPS ಮತ್ತು IRS ಫಸ್ಟ್ ಮ್ಯಾಕ್ಸಿಮಮ್ ಫಸ್ಟ್ ಇದೆ. ಅದು ನಿಮ್ಗೆ ಯಾವುದೇ ಪ್ರಿಫರೆನ್ಸ್ ಇದೆ ಅದು ನೀವು ಫಿಲಪ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡ್ಬೋದು. ಫಾರೆಸ್ಟ್ರಿ ಅಪ್ಲೈಡ್ ಆಗೋರು ಫಾರೆಸ್ಟ್ರಿನೂ ಅಪ್ಲೈ ಮಾಡ್ಬೋದು. ಬರೀ ಇಲ್ಲ ಫಾರೆಸ್ಟ್ರಿ ಅಪ್ಲೈ ಆಗೋಲ್ಲ, ನಮ್ಮದು ಡಿಗ್ರಿ ಆ ಥರ ಕ್ವಾಲಿಫಿಕೇಷನ್ ಇಲ್ಲ ಅಂತಂದರೆ ನೀವು ಡೈರೆಕ್ಟ್ CSC ಅಷ್ಟೇ ಆಗ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.